ನೋಡು, ನಾಳೆ ನಾಡಿದ್ದು ಅದು ಇದು ಅಂತ ಹೇಳ್ಬಿಟ್ಟು ಇದು ಮಾಡಕ್ ಹೋಗ್ಬೇಡ. ಅರ್ಜೆಂಟ್ ಹೋಗ್ಬಿಟ್ಟು ನೀನ್ ಹೆಂಡ್ರತಾಗೆ ಡೈವರ್ಸ್ ಬೇಕೇ ಬೇಕು ನಂಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಕೇಳ್ಬಿಡು, ಸರಿನಾ? ನೀನ್ ಆಮೇಕಿಂದ ಹಂಗಮ್ಮ ಹಿಂಗಮ್ಮ ಮಗ, ಇಷ್ಟೊಂದು 10 ಎಕರೆ ಜಮೀನು ಅದು ಇದು ಏನು ಪುಕ್ಸಟ್ಟೆ ಬರಕ್ಕಿಲ್ಲ. ಎಲ್ಲ ಏನೋ ಒಂದು ಅದೇನೋ ಒಂಥರಲ್ಲ ತಳಕಂಬಳಕ ಮಾಡ್ಬಿಟ್ಟಾದ್ರೂ ಪರವಾಗಿಲ್ಲ, ತಗೋಬೇಕು ನಾವೇನೇನಿಯ. ನೋಡು, ಈಗ ನನ್ನ ಮಾತು ಕೇಳಿ ಸುಮ್ಕೆ ನೀನಿಯ ಹೋಗಿ ನೀನು ಹೆಂಡ್ರಿಗೆ ಅವಾಜ್ ಹಾಕ್ಬಿಟ್ಟು ನನಗೆ ಡೈವರ್ಸ್ ಬೇಕೇ ಬೇಕಿಲ್ಲ ಅಂತ ಹೋಗಿ ಕೇಳು. ನೋಡ್ತಾ ಇರಮ್ಮ, ಹೆಂಗ್ ಅವಾಜ್ ಹಾಕ್ಬಿಟ್ಟು ಬರ್ತೀನಿ ಅಂತೇಳಿ ನಾಳಿಕೆ ಡೈವರ್ಸ್ ಕೊಟ್ಬಿಡ್ತಾಳೆ. ಹಂಗ ಅವಾಜ್ ಹಾಕ್ಬಿಟ್ಟು ಬರ್ತೀನಿ. ಏನ್ ಅನ್ಕೊಂಬಿಟ್ಟವಳು ನಾನಂದ್ರೆ, ಏನ್ ಜೊತೆಗೂ ಬಳಕಿಲ್ಲ ಅಂತಂದ್ರೆ ಇನ್ನು ಅವಳ ಜೊತೆ ಇದ್ಬಿಟ್ಟು ನಾನೇನ್ ಮಾಡ್ಲಿ? ಅವಳೆ ಸಾಯ್ಲಿ ಬಿಡು ಇಟ್ಕೊಂಡೆ ಎಲ್ಲ ನಾನು. ಇಂಥ ಗುಡಿಸ್ಲಿನಾಗಿರೋದಕ್ಕಿಂತ ಅವಳಿಗೆ ಡೈವರ್ಸ್ ಕೊಟ್ಬಿಟ್ಟು ಕರಗೋರೋಳ್ನೋ ಬೆಳಗಿರೋಳ್ನೋ ಕುಂಟಿನೋ ಕುರುಡಿನೋ ಸುಮ್ಮನೆ ಮದುವೆ ಮಾಡ್ಕೊಂಡು ಜೀವನ ಕಟ್ಕೊಳ್ಳೋದು ಎಷ್ಟೋ ವಾಸಿ. ಅವಳಿಂದ ನನಗೆ ಯಾವ ನೆಮ್ಮದಿನೂ ಇಲ್ಲ ಕಣಮ್ಮ. ಅವಳಿಂದ ಅದೇನೋ ಒಂದರಲ್ಲ, ಸೊನ್ನೆ ಸೊನ್ನೆ ಸೊನ್ನೆ. ಅವಳಿಂದ ನೆಮ್ಮದಿ ಅನ್ನೋದೇನೇ ಸೊನ್ನೆ ನನಗಂತೂ. ಅದಕ್ಕೆ ಕಣಲ್ಲ ಬಡ್ಡಿ ಹೇಳಿದ್ದು, ಹೋಗಿ ನೀನು ಹೆಂಡ್ರಿಗೆ ಆವಾಜ್ ಹಾಕ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ನಾಳಿಕೆ ಲಾಯರ್ನ ಮಾತಾಡ್ತೀವಿ, ನಮಗೆ ಡೈವರ್ಸ್ ಬೇಕೇ ಬೇಕು ಅಂತ ಹೋಗಿ ಕುಂತ್ಕ. ಮರುವಾ ದಿನಾಗ ಎಲ್ಲನೂ ಕೊಟ್ಟೆ ಕೊಡ್ತಾರೆ, ಸರಿನಾ? ಅವಳಿಗೆ ಏನಂತೆ, ಅವಳಿಗೆ ಏನಕ್ಕೆ ಬೇಕು? ನೀನೇ ಬೇಡ ಅಂತ ಹುಟ್ಟಿರೋಳಲ್ವ ಅವಳು. ಇನ್ನೇನು ತಲೆ ಕೆಡಿಸ್ಕೊಬೇಡ, ಹೋಗಿ ಡೈವರ್ಸ್ ಕೇಳು. ಈಗಲೇ ಹೋಯ್ತೀನಿ, ನೋಡ್ತಾ ಇರಮ್ಮ. ಈಗಲೇ ಹೋಗಿ ಈಗಲೇ ನಿನಗೆ ಡೈವರ್ಸ್ ಕೊಟ್ಟು ಈಗಲೇ ಬರ್ತೀನಿ, ನೋಡ್ತಿರು. ಲಾಯರ್ ಹತ್ರ ಮಾತಾಡ್ಬಿಡ್ತೀನಿ ನಾನು. ಅದೇನಾಯ್ತದೋ ಆಗಲಿ, ನನ್ನ ಹತ್ರ ಕಿತ್ಕೊಳಕ್ಕೆ ಏನೈತೆ? ಡೈವರ್ಸ್ ಕೊಟ್ರೆ ಏನಾರ ಮಾಡ್ಕೊಳ್ಳಿ. ಅಂತೂ ಹೋಗಿ ಡೈವರ್ಸ್ ಕೇಳೋದೇನೆ, ನೋಡ್ತಾ ಇರು. ಸರಿ ಕಣ ಮಗ, ಆಯ್ತು. ಆಮೇಲೆ ಮಗನ ಸೆಂಟಿಮೆಂಟು ಅಂತ ಹೇಳ್ಬಿಟ್ಟು ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀನು ಅನ್ಬೇಡ. ಇಲ್ಲ ಕಣಮ್ಮ, ಒಂದ್ಸಲ ಫಿಕ್ಸ್ ಆದ್ಮೇಲೆ ನನ್ನ ಬದಲಾಗ ಮಗನೇನೇ ಅಲ್ಲ. ಸರಿ, ನಾನು ಹೋಯ್ತೀನಿ. ಅಪ್ಪ ಸದ್ಯ ನನ್ನ ಮಗ ಒಪ್ಕೊಂಡಿದ್ದಾಯ್ತು. ಡೈವರ್ಸ್ ಒಂದು ಆಗೋಗ್ಬಿಟ್ರೆ ಇನ್ನೇನೈತೆ? ನನ್ನ ಮಗ ಇನ್ನ 10 ಎಕರೆ ಜಮೀನು ತಗತಾನೆ, ಒಡವೆನೂ ತಗತಾನೆ, ಅರ್ಧ ಕೆಜಿ ಒಡವೆ, ಆಮೇಲೆ ಕಾರು. ಹೆಂಗಿರ್ಬೋದು? ಲೇ, ನೀನು ಏನೇ ಮಾಡಿದ್ರು ನನ್ನ ಮಗ ನಾನು ಹೇಳ್ದಂಗೆ ಅಷ್ಟೇ ನನಗೆ ಕೇಳೋದು. ಏನು ಇವಳು ಹಬ್ಳಿಂದ ನೀನು ಊರಿಗೆಲ್ಲ ನಾನು ಬೆಂಕಿ ಸಿಗೋದು, ದೀಪ ಹಚ್ಕೊಳ್ಳೋದು ಅನ್ಕೊಬಿಟ್ಟವಳೆ. ಇವಳಿಲ್ಲ ಅಂದ್ರೆ ನಾವೇನು ಚೆನ್ನಾಗಿರಕ್ಕಿಲ್ವಾ? ಹೋಗೋಗು, ಆರಾಮಾಗಿರ್ತೀನಿ. ಡೈವರ್ಸ್ ಕೇಳ್ಬಿಟ್ಟು ಬರಲಿರು, ಆಮೇಲೆ ಹೋಗಿ ಮಾತಾಡ್ತೀನಿ. ಈ ಸಲ ಪರವಾಗಿಲ್ಲ, ಮನೆ ಲೆಕ್ಕ ಎಲ್ಲನೂ ಕರೆಕ್ಟಾಗಿ ಸರಿ ಹೋಗ್ತಾಯಿತ್ತು ಮನೆ ಲೆಕ್ಕ. ಇನ್ನೇನು ಆರಾಮಾಗಿ ಸ್ವಲ್ಪ ಎಲ್ಲ ವಿಹಾನ್ದೆಲ್ಲ ಕ್ಲಿಯರ್ ಆಯಿತು. ಇನ್ನೇನಿದ್ರು ಏನಾದರೂ ಸೇವ್ ಮಾಡಬೇಕಷ್ಟೇ, ಸೇವಿಂಗ್ಸು. LICದಂತೂ ಎಲ್ಲ ಕ್ಲಿಯರ್ ಆಗೈತೆ. ಇನ್ನು ಬೇರೆ ಇನ್ನೇನೈತೆ? ಇನ್ನು ದಿನಸಿ ಇದೆಲ್ಲ ಮುಗೀತು. ಸ್ಯಾಲ್ರಿ ಬೇರೆ ಈ ಮಂತಿಂದ ಜಾಸ್ತಿ ಮಾಡ್ತೀನಿ ಅಂತ ಹೇಳೋರೆ. ಇನ್ಮೇಲೆ ಸ್ವಲ್ಪ ಸೇವಿಂಗ್ಸು ಜಾಸ್ತಿ ಮಾಡಿಬಿಡ್ಬೇಕು. ಬರೀ ಕಂಪ್ನಿ ಒಂದೇ ನಂಬ್ಕೊಳಕ್ಕಾಗಲ್ಲ. ಅದ್ರ ಜೊತೆಗೆ ಬೇರೆ ನಾನು ಏನಾದರೂ ಮಾಡಬೇಕು ಊರಾಗೇನೆ. ಬೇರೆ ಏನಾದರೂ ಬಿಸ್ನೆಸ್ ನೋಡೋಣ. ಈ ಲೆಕ್ಕ ಎಲ್ಲ ಕರೆಕ್ಟಾಗೈತೆ. ಸಾಕು ಬಿಡು, ವೇಸ್ಟ್ ಖರ್ಚಂತೂ ಮಾಡೇ ಇಲ್ಲ ನಾನಂತೂ ಈ ತಿಂಗ್ಳಗಾಯಿ. ನನ್ನ ಮಗಂಗೊಂದು ಬಂಗಾರ ಚೈನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋದಕ್ಕೆ ದುಡ್ಡು ಸರಿಯಾಗಿ ಐತೆ ಬಿಡು. ಸೇವಿಂಗ್ಸ್ ದುಡ್ಡೆಲ್ಲ ಕರೆಕ್ಟಾಗೈತೆ. ಒಳ್ಳೆ ಎಜುಕೇಷನ್ ಕೊಡಿಸ್ಬಿಟ್ಟು ಅವ್ನಿಗೆ ಏನೇನು ಬೇಕೋ ಎಲ್ಲ ಬೇಕಾಗಿದ್ದೆಲ್ಲ ಕೊಡಿಸ್ಬಿಟ್ರೆ ನನ್ನ ಕರ್ತವ್ಯ ಅಂತ ಹೊರಿತೈತೆ. ಗೌರಿ, ಎಷ್ಟು ಸಲ ಹೇಳ್ಬೇಕು ಮನೆ ಹತ್ರ ಬರಬೇಡ 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 ಅಂತ ಹೇಳಿ? ಪದೇ 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 ಯಾಕೆ ಬರ್ತೀಯ ಸುಮ್ಮನೆ ಮನೆ ಹತ್ರ? ಎಷ್ಟು ಸಲ ಹೇಳ್ಬೇಕು ನಿಂಗೆ ಬರಬೇಡ ಅಂತ? ಮೊನ್ನೆ ಲಾಸ್ಟ್ಗೆ ಯಾಕೋ ಮಕ್ಕೋಗೋದು ಬಿಟ್ಟು ಕಳಿಸಿದೀವಿ, ಆದರೂ ಮರ್ಯಾದಿಲ್ವಾ ನಿನಗೆ? ಮತ್ತೆ ಬಂದಿದ್ಯಲ್ಲ ಗೌರಿ ಗೌರಿ ಅಂತ ಅನ್ಕೊಂಡು. ಯಪ್ಪ, ನೀವು ನೋಡಿದ್ರೆ ಮೈಯೆಲ್ಲ ಉರಿತಾಯ್ತು ನನಗಂತೂ. ನಿನ್ನ ಮುಖ ನೋಡೋಕ್ಕೆ ನಂಗೆ ಅಸಹ್ಯ ಆಗ್ತಾಯಿದೆ. ನೋಡು, ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು. ನೀನು ಏನು ಮಾಡಿದ್ರು ನಾನಂತೂ ಅದೇನೋ ಒಂಥರಲ್ಲ ಕರಗಲ್ಲ. ಯಾಕಂದರೆ ನೀನು ಅಷ್ಟು ಬೇಜಾರು, ಅಷ್ಟು ನೋವು ಮಾಡಿದ್ಯಾ ನೀನಂತೂ. ನನಗೆ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಅದಕ್ಕೆ ಇನ್ಮೇಲೆ ನಿಮ್ಮ ಮನೆ ಹತ್ರ ಬರಬಾರ್ದು, ಇನ್ಮೇಲೆ ನಿನ್ನ ನನ್ನ ಹೆಂಡತಿ ಅಂತ ಅನ್ಕೋಬಾರ್ದು. ಇನ್ಮೇಲೆ ನೀನು ಯಾರೋ ನಾನು ಯಾರೋ ಅಂತ ಬದುಕಬೇಕು ಅಂತ ನೀನು ಶಾನೆ ನಿರ್ಧಾರ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟಿದ್ದೀನಿ. ನೀನಿದನ್ನ ಒಪ್ಕೊಂತೀಯ ಅನ್ನೋ ನಂಬಿಕೆನೂ ನನಗೈತೆ. ಒಪ್ಕೊತೀಯ? ಒಪ್ಕೊಳ್ದೆ ಇನ್ನೇನು ಮಾಡ್ತೀಯಾ? ಒಪ್ಕೊಂತೀಯ ತಾನೇ? ನೋಡು, ಇನ್ಮೇಲೆ ನನಗೂ ನಿನಗೂ ಯಾವ ಸಂಬಂಧನೂ ಇರಲ್ಲ, ಸರಿನೇ? ನೀನು ಯಾರೋ ನಾನು ಯಾರೋ, ಅದಕ್ಕೆ ಒಳ್ಳೆ ಪರಿಹಾರ ಹುಡುಕೊಂಬಿಟ್ಟು ಬಂದಿದ್ದೀನಿ. ಏನು ಪರಿಹಾರ ಹುಡುಕೊಂಬಿಟ್ಟು ಬಂದಿದ್ದೀರಾ? ಏನು? ಡೈವರ್ಸ್. ಏನು ಹೇಳಿದ್ರಿ ನೀವು? ಕೇಳಿಸ್ತಿಲ್ವಾ ಸರಿಯಾಗಿ? ಡೈವರ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನೋಡು, ನನಗೂ ಬೇಡ ನಿನಗೂ ಬೇಡ. ನೀನು ಯಾರೋ ನಾನು ಯಾರೋ. ನಿನ್ನ ತಂಟೆಗೆ ನಾನು ಬರಲ್ಲ, ನನ್ನ ತಂಟೆಗೆ ನೀನು ಬರಬೇಡ. ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನಿರ್ತೀನಿ. ಹ್ಯಾಪಿಯಾಗಿ ಸಂತೋಷವಾಗಿ ಖುಷಿಯಾಗಿ ನಿನ್ನ ಪಾಡು ನೀನು ಇದ್ಬಿಡು. ನಿನ್ನ ಕಡೆಗೆ ತಲೆ ಮುಖ ಹಾಕ್ಬಿಟ್ಟು ಮಲಗಕ್ಕಿಲ್ಲ ನಾನು. ಆರಾಮಾಗಿ ನನ್ನ ಜೀವನದಾಗ ನಾನು ಇರ್ತೀನಿ. ಆದರೆ ನಾಳಿಕೆ ನಂಗೆ ಡೈವರ್ಸ್ ಬೇಕು. ಲಾಯರ್ ಹತ್ರ ಮಾತಾಡ್ತೀನಿ. ಫೋನ್ ನಂಬರ್ಲ್ಲ ಇಸ್ಕೊಂಬಿಟ್ಟು ಬಂದಿದ್ದೀನಿ. ಲಾಯರ್ ಹತ್ರ ಮಾತಾಡ್ತೀನಿ. ಫೈನಲಾಗಿ ಏನು ಅಂತ ಹೇಳಿದ್ರೆ ಫಿಕ್ಸು ಅಷ್ಟೇ. ನೀನು ನಾನು ಡೈವರ್ಸ್ ತಗೊಂಡು ದೂರ ಆಗ್ತಾ ಇದ್ದೀವಿ. ಇನ್ಮೇಲೆ ನೀನು ನಿನ್ನ ಮಗ ಇಬ್ರು ಆರಾಮಾಗಿರ್ರಿ. ನಾನಂತೂ ಬಂದು ನಿನ್ನ ಹತ್ರ ಭಿಕ್ಷೆನೂ ಎತ್ತಕ್ಕಿಲ್ಲ, ತಲೆನೂ ಕೆಡ್ಸ್ಕೊಳಕ್ಕಿಲ್ಲ, ಸರಿನಾ? ಇದಕ್ಕೆ ನೀನು ಒಪ್ಕೊಬಿಟ್ರೆ, ಸೈನ್ ಹಾಕ್ಬಿಟ್ರೆ ಸಾಕು. ಇನ್ನು ಉಳಿದಿರೋದೆಲ್ಲ ನಾನು ನೋಡ್ಕೊಂತೀನಿ. ಇದೇನಿದು ನನ್ನ ಗಂಡ ಇದ್ದಕ್ಕಿದ್ದಂಗೆ ಡೈವರ್ಸ್ ಕೇಳ್ತಾವನಲ್ಲ? ಅಂದರೆ ಬೇರೆ ಮದುವೆ ಮಾಡೋ ಪ್ಲಾನ್ ಮಾಡೋನೆ ಅಂತ ಅನ್ನಿಸ್ತೈತೆ. ಅಲ್ಲ, ಇವ್ನಿಗೊಂದು ಸ್ವಲ್ಪನೂ ಕನಿಕರ ಇಲ್ವಾ? ಇವ್ನಿಗೆ ಇಷ್ಟೆಲ್ಲ ಮೋಸ ಮಾಡಿ ಇಷ್ಟೆಲ್ಲ ನೋವು ಮಾಡಿದ್ದೀನಪ್ಪ ಅಂತ. ನಾನೇನೋ ಹೋಗ್ಲಿ ಸ್ವಲ್ಪ ದಿನ ಬಿಟ್ಕೊಂಡು ಜೊತೆ ಇರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇವನು ನನಗೆ ನೆನೆ ಮೋಸ ಮಾಡ್ತಾವನ. ಡೈವರ್ಸ್ ಅಂತೆ, ಡೈವರ್ಸು. ನನ್ನ ಕೆಲಸ ಕಿತ್ಕೊಂಡು ನನ್ನ ಕೆಲಸದಾಗ ನೀನು ಮಜಾ ಮಾಡಬೇಕು ಅಂತ ಅಂದ್ಕೊಂಡಿದ್ದ, ಅದು ನಡಿಲ್ಲ. ನನ್ನೇನು ಒಳ್ಳೆಯವಳು ಅಂತ ಅನ್ಕೊಬಿಟ್ಟವನೆ. ನಾನು ಇವಾಗ ತೋರಿಸ್ತೀನಿ ಸರಿಯಾಗಿ
ಏನು ನಾನು ಇವನು ಡೈವರ್ಸ್ ಕೊಟ್ಟರೆ ಇನ್ನೊಬ್ಬಳನ್ನ ಕಟ್ಕೊಂಡು ಆರಾಮಾಗಿರ್ತಾನೆ. ನಾನೇ ಕೊಡಲಿಲ್ಲ ಅಂತ ಹೇಳಿದ್ರೆ ಡೈವರ್ಸ್ನ ಬಿದ್ದಿರ್ತಾನೆ ಮನೆಗೇನೆ. ಸರಿಯಾಗಿ ಬಿದ್ದಿರ್ಬೇಕು ನನ್ನ ಮಗ. ನನಗೆ ಅನ್ಯಾಯ ಮಾಡೋನೆ, ಇವ್ನು ಮಾತ್ರ ಆರಾಮಾಗಿದ್ಬಿಡ್ಬೇಕಾ? ಇಲ್ಲ ಪುಟ್ಟಿ, ಬಿಡ್ಲೇ ಬೇಡ ಇವನ್ನ. ನಿನಗೂ ಖುಷಿಯಾಗಿರ್ಬೇಕಲ್ವಾ? ಡೈವರ್ಸ್ ಕೊಡ್ತಾವನಲ್ಲ ಈ ನನ್ನ ಮಗ, ಈ ನನ್ನ ಮಗನಿಂದ ತಪ್ಪಿಸ್ಕೊಂಡು ನೆಮ್ಮದಿಯಾಗಿ ಖುಷಿಯಾಗಿ ಆರಾಮಾಗಿ ಇದ್ಬಿಡೋಣ ಅಂತ ಹೇಳ್ಬಿಟ್ಟು ಬಹಳ ಖುಷಿಯಾಗಿರ್ಬೇಕಲ್ವಾ? ಆಗಿರ್ಲೇಬೇಕಲ್ವಾ ನೀನು? ನೋಡು, ಡೈವರ್ಸ್ ಒಪ್ಕೊತಾನೆ, ಲಾಯರ್ ಹತ್ರ ನಾನು ಮಾತಾಡ್ತೀನಿ. ಇಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡೈವರ್ಸ್ ತಗೊಂಡ್ರೆ ವಾರದೊಳಗಡೆನೇ ಸಿಕ್ಬಿಡ್ತದೆ. ನೀನು ಯಾರ ಜೊತೆ ಹೆಂಗನ ಆರಾಮಾಗಿ ಇದ್ಬಿಡು. ನಾನು ಅಷ್ಟೇ ಒಂದೊಳ್ಳೆ ಹುಡುಗಿ ನೋಡ್ಬಿಟ್ಟು ಮದುವೆ ಮಾಡ್ಕೊಂಡು ನಾನು ಸೆಟ್ಲ್ ಆಯ್ತೀನಿ. ಇನ್ನಿಬ್ರು ಮಧ್ಯೆ ಏನೂ ಇರಲ್ಲ. ಕೊಡಲ್ಲ, ನಾನು ಡೈವರ್ಸ್ ಕೊಡಲ್ಲ. ಇದೇನೆ ಹಿಂಗೆ ಹೇಳ್ತಾ ಇದೆಯಾ? ನನಗೂ ನಿನಗೂ ಸೆಟ್ ಆಯ್ತಿಲ್ಲ ತಾನೆ? ನೀನೇ ಬೇರೆ ನಾನೇ ಬೇರೆ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀವಿ ತಾನೆ? ಈಗೇನು ಈ ಥರ ಹೇಳ್ತಾ ಇದೆಯಲ್ಲ? ನಿನಗೂ ನನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ತಾನೆ? ಡೈವರ್ಸೇ ಬೇಕು ತಾನೆ? ಮತ್ತೆ ಡೈವರ್ಸ್ ಕೊಡೋಕ್ಕಿಲ್ಲ ಅಂತ ಯಾಕೆ ಹೇಳ್ತಾ ಇದೆಯಾ? ನನ್ನ ಇಷ್ಟ. ನಂಗೆ ಸದ್ಯಕ್ಕೆ ಡೈವರ್ಸ್ ಕೊಡೋಕೆ ಇಷ್ಟ ಇಲ್ಲ. ಮುಂದೆ ನನಗೂ ಎಂದಾದರೂ ಕೊಡಬೇಕು ಅಂತ ಅನಿಸಿದ್ರೆ ಅವಾಗ ಗ್ಯಾರಂಟಿ ಕೊಡ್ತೀನಿ ಡೈವರ್ಸ್ನ. ಆದರೆ ಇವಾಗ ನನಗಂತೂ ಡೈವರ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಯಾವ ಮೂಲೆಗೂ ಅನ್ನಿಸ್ತಾ ಇಲ್ಲ. ಸುಮ್ಮನೆ ಡೈವರ್ಸ್ ಕೊಡೋಕೆ ನನಗೇನಾದ್ರು ತಿಕ್ಲಾ? ಸರಿ, ನಾನು ಡೈವರ್ಸ್ ಕೊಡ್ತೀನಿ. ಡೈವರ್ಸ್ ಕೊಟ್ಟರೆ ನಾನು ಜೀವನಾಂಶಕ್ಕೆ ಏನಾದರೂ ಕೊಡಬೇಕು ತಾನೆ ನೀನು? ಏನಾಯ್ತು ನಿನ್ನ ಹತ್ರ ನಾನು ಜೀವನಾಂಶ ಕೊಡೋಕ್ಕೆ? ನನಗೂ ನನ್ನ ಮಗುಗೂ ಇಬ್ರಿಗೂ ಜೀವನಾಂಶ ಕೊಡಬೇಕು ತಾನೆ? ಏನು ಕೊಡ್ತೀಯಾ? ಲೇ, ನನ್ನ ಹತ್ರ ಏನೇ ಐತೆ ಗೌರಿ ಕೊಡೋಕ್ಕೆ ನಿನಗೆ? ಇದು ನೋಡೇ ಸಂದ ಕೇಳ್ತೀಯಲ್ಲ ನೀನು? ನನ್ನ ಹತ್ರ ಏನೈತೆ ಕೊಡೋಕ್ಕೆ? ನನ್ನ ಹತ್ರ 10 ಪೈಸಾ ಏನೂ ಇಲ್ಲ. ನಾವೇ ಬೀದಿಗೆ ಬಂದು ನಿಂತ್ಕೊಂಡಿದ್ವಿ ನೋಡು. ಸುಮ್ಮನೆ ನನಗೆ ಇರಿಟೇಷನ್ ಮಾಡಬೇಡ. ನನಗಂತೂ ಬಾಯಿ ಮುಚ್ಕೊಂಡು ನನಗೆ ಡೈವರ್ಸ್ ಕೊಟ್ಬಿಡು ಅಷ್ಟೇ ಕೇಳೋದು. ಅದೇ ನಾನು ಹೇಳ್ತಿರೋದು, ಜೀವನಾಂಶ ಕೊಡಿ ನನಗೆ. ನನ್ನ ಮಗ ನನಗೆ ಸಹಾಯ ತನಕ ನಾವೇನು ಮಾಡೋಣ? ನಿನ್ಗುಟ್ರದೆ ತಾನೇ ಮಗು ಅದು. ಮತ್ತೆ ಮಗು ಜವಾಬ್ದಾರಿ ಯಾರು ತಗೋತಾರೆ? ನಾನು ಡೈವರ್ಸ್ ಕೊಡಬೇಕು ಅಂತಂದರೆ ನನಗೆಲ್ಲ ಫುಲ್ ಸೆಟ್ಲ್ಮೆಂಟ್, ನನ್ನ ಮಗಂಗೆಲ್ಲ ಸೆಟ್ಲ್ಮೆಂಟ್ ಮಾಡು. ಆಮೇಲೆ ಯೋಚನೆ ಮಾಡ್ತೀನಿ ಏನು ಮಾಡಬೇಕು ಅಂತೇಳಿ. ಅಲ್ಲಿ ತನಕ ಬಾಯಿ ಮುಚ್ಕೊಂಡಿರಿ. ನೀವು ಅನ್ಕೊಂಡ್ರದು ಏನೇನೂ ಆಗಲ್ಲ. ಲೇ ಗೌರಿ, ನನ್ನ ಜೊತೆನೂ ಇರೋಕ್ಕಿಲ್ಲ, ನನ್ ಡೈವರ್ಸ್ ಕೊಡೋಕ್ಕಿಲ್ಲ ಅಂತಂದ್ರೆ ಏನೇ ಅರ್ಥ ನೀನು? ನೋಡು, ಬಾಯಿ ಮುಚ್ಕೊಂಡು ಡೈವರ್ಸ್ ಕೊಡೋದು ಕಲ್ತ್ಕ ನೀನು. ಇಲ್ಲ ಅಂತಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಷ್ಟೇ. ಹಿಂಗೆ ದೌಲತ್ತು ದುರಂಕಾರ ಬೀಳ್ತಾ ಇದ್ರೆ ನೀನು ನನಗೆ ಸುಮ್ಮನೆ BP ಎಲ್ಲ ರೈಸ್ ಮಾಡಿಸ್ತಿದ್ಯಾ ನೀನು? ನಾನೇನು BP ರೈಸ್ ಮಾಡಿಸ್ತಿರೋದು? ನೀನು ರೈಸ್ ಮಾಡಿಸ್ತಿರೋದು BPನ. ಏನೋ ಮದುವೆ ಮಾಡ್ಕೊಂಡು ಮಗ ಹುಟ್ಟಿಸ್ಬಿಟ್ಟು ನೀನು ಪಡೆ ನಿನ್ನ ಡೈವರ್ಸ್ ಅಂತ ಹೊರಟೋಗ್ಬಿಟ್ರೆ ಇಲ್ಲಿ ನಾನೇನಿಲ್ಲಿ ಅದೇನೋ ಒಂಥರಲ್ಲ ಇಲ್ಲಿ ಗೆಣಸ್ ಕೇಳ್ಕೊಂಡು ಕುತ್ಕೊಂಡ್ಲ ಮುಚ್ಕೊಂಡು ನಿನ್ನ ಮಗಂದು ನೀನು ಅರ್ಧ ಖರ್ಚು ತಂದಾಕು ಇನ್ಮೇಲೆ. ನಾನಿಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇನೆ. ಓಹೋ, ಡೈವರ್ಸ್ ಬೇಕಂತ ಡೈವರ್ಸ್ ಕೊಡಲೇ ಕೊಡು ಹಂಗ ನಾನು ಅರ್ಧಕ್ಕರ್ಧ ಏನೇನಾಯ್ತು ಎಲ್ಲ ನನ್ನ ಮಗನ ಜೀವನಾಂಶಕ್ಕೆಲ್ಲ ಕೊಟ್ಬಿಡು. ನನ್ನ ಜೀವನಾಂಶಕ್ಕಂತೂ ಬೇಡ. ನನ್ನ ಮಗಂಗೆ ಏನಾದ್ರು ಒಂದು ಸೆಟ್ಲ್ ಮಾಡ್ಕೊಡು. ಆಮೇಲಿಂದ ಡೈವರ್ಸ್ ಏನು ಬೇಕಾದರೂ ಕೊಟ್ಬಿಡ್ತೀನಿ ನಿನಗೆ. ಇದೇನಪ್ಪ ಇವಳು ಹಿಂಗೆ ಉಲ್ಟಾ ಹೊಡೆದ್ಬಿಟ್ಲಲ್ಲ? ಇಷ್ಟು ದಿನ ಸೈಲೆಂಟ್ ಆಗಿದ್ಲು, ಡೈವರ್ಸ್ ಕೊಡ್ತಾಳೆ ಅಂತ ಅನ್ಕೊಂಡು ಖುಷಿಯಾಗಿ ಬಂದೆ. ಈಗ ನೋಡ್ರೆ ನಾನು ಡೈವರ್ಸ್ ಯಾಕೆ ಕೊಡಬೇಕು ಅಂತ ಹೇಳ್ತಾಳಲ್ಲ? ಈಗ ಏನಪ್ಪ ಮಾಡಲಿ ನಾನು? ನಮ್ಮಮ್ಮ ಬೇರೆ ಬೋಲ್ ಖುಷಿಯಾಗೈತೆ ಡೈವರ್ಸ್ ತಗೊಬಿಡ್ತೀನಿ ನಾನು ಅಂತೇಳಿ. ಇವಳು ಬೇರೆ ಜೀವನಾಂಶನಂತೆ. ನಮಗೆ ಜೀವ ಉಳಿಸ್ಕೊಳ್ಳೋಕ್ಕೆ ಅಂಶ ಇಲ್ಲ ಅಂತಂದ್ರೆ ಇವಳು ಜೀವನಾಂಶ ಎಲ್ಲಿಂದ ತಂದು ಕೊಡೋಣ? ಹೀಗೆ ಕಠಿಣ ಪರಿಸ್ಥಿತಿನಾಗ ತಗ್ಲಾಕೊಬಿಟ್ನಲ್ಲ ನಾನು. ಛೇ, ಈ ಹುಡುಗಿಯರನ್ನ ಮಾತ್ರ ನಂಬಾರ್ದು. ಏಯ್, ಇದೇ ನೀನು ಕೊನೆ ನಿರ್ಧಾರನಾ? ನೀನು ನನಗೆ ಡೈವರ್ಸ್ ಕೊಡಲ್ವಾ? ನಿಮ್ಮಮ್ಮ ನಿಮ್ಮಪ್ಪ ಯಾವನ್ ಬಂದು ಹೇಳಿದ್ರು ನಾನು ಡೈವರ್ಸ್ ಕೊಡಲ್ಲ. ಕೊಡಬೇಕು ಅಂದರೆ ನನಗೆ ಸೆಟ್ಲ್ ಮಾಡಿಸು. ನನ್ನ ಮಗುಗೆ ಇಷ್ಟು ಅಂತ ಹೇಳ್ಬಿಟ್ಟು ಜೀವನಾಂಶ ಕೊಡು. ಪುಕ್ಸಟ್ಟೆ ನೀನು ಕೇಳಿದ ತಕ್ಷಣ ಮಗು ಕೊಡೋಕ್ಕೆ, ನೀನು ಕೇಳಿದ ತಕ್ಷಣ ಏನೇ ಡೈವರ್ಸ್ ಕೊಡೋಕ್ಕೆ ನಾನು ಏನಲ್ಲೇ ಅನ್ಕೊಂಡಿದ್ಯಾ ನೀನು? ಬಾಯಿ ಮುಚ್ಕೊಂಡು ಹೋಗಿ ದುಡ್ದು ಮಗುಗೆ ಫೀಸ್ ಕಟ್ಟೋದು ಕಲ್ತ್ಕ. ಅದು ಬಿಟ್ಟು ಬೇರೆ ಏನು ಮಾತಾಡ್ಬೇಡ ನೀನು. ಫಸ್ಟ್ ಮಗು ನೋಡ್ಕ, ಆಮೇಲೆ ನಾನು ನೋಡ್ಕೊಳ್ಳಿವಂತೆ, ಆಮೇಲೆ ಮನೆ ನೋಡ್ಕೊಳ್ಳಿವಂತೆ.